ನಮ್ಮ ಜೊತೆ ಈಗ ನಟ ಚೇತನ್ ಇದ್ದಾರೆ, ಮಾತಾಡ್ಸ್ನವ್ರನ್ನ. ಸರ್, ಧರ್ಮಸ್ಥಳದಲ್ಲಿ ಇದೀಗ ನಿಗೂಢ ಸಾವು ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇದೀಗ ಸರ್ಕಾರ SIT ರಚನೆ ಮಾಡಿದೆ ಸರ್. ನೀವು ಸಹ ಸಾಮಾನ್ಯ ವಯಸ್ಕರ ಸಭೆ ಮಾಡ್ತಿದ್ದೀರಾ ಸರ್? ಆ ಸರ್ಕಾರಕ್ಕೆ ಏನಂತ ಈ ಒಂದು ಸಭೆ ಮುಖಾಂತರ ಒಂದು ಕಡೆ ಮನವಿ ಒತ್ತಾಯ ಮಾಡ್ತಾರೆ ಸರ್ ಅಂತ? ಏನಂತ ಮನವಿ ಮಾಡ್ತೀವಿ ಅಂದರೆ, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ದಾರೋ, ಯಾರ್ಯಾರು ಸಂವಿಧಾನದ ಎತ್ತಿಡಿಬೇಕು ಅಂತ ನಿಂತಿದ್ದೀವೋ, ಯಾರ್ಯಾರು ಈ ನಿಗೂಢವಾದ ಸಾವು, ಅಸಹಜ ಸಾವು 2013ರಲ್ಲಿ 463 ಅಂತ ಸಂಖ್ಯೆ ಬಂದಿದೆ ಅಂತ CPM ಪಕ್ಷ ಅದನ್ನು ಉಲ್ಲೇಖ ಮಾಡಿದರೋ, ಅದೆಲ್ಲದಕ್ಕೆ ನ್ಯಾಯ ನಿಂತರೂ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ಬಿಡಿಯಾಗಿಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿರೋ ವ್ಯಕ್ತಿಗಳು, ಸಂಘಟನೆಗಳು, ವಿಚಾರವಂತರೇ ಸಂವಿಧಾನ ವಿಚಾರ ಎತ್ತಿಡಿತಾ ಇರೋದು. ಸೊ ಈ ಸರ್ಕಾರ 2 ವಾರ ತಡ ಆದಮೇಲೆ SIT ರಚನೆ ಮಾಡಿದೆ. ಅದು ಭಾನುವಾರ ರಚನೆ ಮಾಡಿದೆ ಅಂದರೆ ಅದು ಸುಮ್ಮನೆ ರಚನೆ ಮಾಡಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಾತುಗಳು ಕೇಳಿದಾಗ ಬೇಗ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನಾವು ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು, ಪೊಲೀಸಿಗೆ ಬಿಟ್ಟಿದ್ದು. ಪೊಲೀಸ್ ಇಷ್ಟು ವರ್ಷಗಳನ್ನ ಏನೇನು ಕವರಪ್ಗಳು ಮಾಡಬಾರ್ದು ಮಾಡಿದರೆ ನಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರನೇ, ಅಲ್ಲಿರೋ ಜನರ ಮುಖಾಂತರನೂ ಸಹ ಗೊತ್ತಿದೆ. ಮತ್ತು ಹೋಮ್ ಮಿನಿಸ್ಟ್ರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ, ಯಾಕೆ ನೀವು ತಡ ಮಾಡ್ತಾ ಇದ್ದೀವಿ 2 ವಾರ? ಸೊ ನಮ್ಗೆ ಯಾವಾಗ ಈ SIT ಅನ್ನೋದು ಗಟ್ಟಿಯಾಗಿ ಬಂದಿದೆ ಅಂದರೆ ಅದು ಹೋರಾಟದ ಶಕ್ತಿಯಿಂದ, ಜನರ ಆಕ್ರೋಶದಿಂದ, ಎಲ್ಲ ಸಂಘಗಳ ಒಗ್ಗಟ್ಟಾಗಿ ನಾವು ಒಂದು ರೀತಿ ಇದಕ್ಕೆ ನಮಗೆ SIT ಫಾರ್ಮ್ ಆಗಬೇಕು. ಕಾನೂನು ತಜ್ಞರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ವಿಮೆನ್ ಕಮಿಷನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ. ಮತ್ತು ಕೇರಳದಿಂದ ತನಿಖೆ ಆಗಬೇಕಂತ ಕೆಲವರು ಒತ್ತಾಯ ಮಾಡ್ತಿದ್ರು, ಹಿರಿಯ ವಕೀಲರು ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಡ್ತಿದ್ರು. ಹೌದು, ಭಾಳ ವಕೀಲರ ಸಂಘಟನೆಗಳು ಭಾಳ ಗಟ್ಟಿಯಾಗಿ ಸತ್ಯ ಎತ್ತಿ ಹಿಡಿಯೋ ರೀತಿಯಲ್ಲಿ ಭಾಳ ವಿಚಾರವಂತ ವಕೀಲರೆಲ್ಲ ಎತ್ತು ಅದನ್ನು ಒಂದು ರೀತಿ ಅದನ್ನು ಮುಂದುವರಿಸಬೇಕು, ಒಂದು SIT ಫಾರ್ಮ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಸಿನಿಮಾ ನಟರು ಕೂಡ ಭಾಳ ಜನ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು ಸ್ವಲ್ಪ ಧ್ವನಿಗಳು ಕೊಡಬೇಕು, ಭಾಳ ಒಂದು ಒತ್ತಡ, ಪ್ರೆಷರ್ ಹಾಕಬೇಕು. ಯಾಕಂದರೆ ಸರ್ಕಾರ ಇವತ್ತು ವಿರೋಧ ಪಕ್ಷಗಳಿಂದ ನಮಗೇನು ನ್ಯಾಯ ಇಲ್ಲ. ಈ ವಿರೋಧ ಪಕ್ಷಗಳು ಬರೀ ಅಧಿಕಾರದ ಹಪಹಪಿ ಮಾತಾಡ್ತಾರೆ, ರಾಜಕೀಯ ಒಂದು ತಿರುಚುವಿಕೆ ಮಾಡ್ಕೊಂಡು ಅವ್ರ ಅಧಿಕಾರ ಹಿಡಿಯೋಕ್ಕೆ ನೋಡ್ತಾರೆ. ನಮಗೆ ಸತ್ಯ ಬರಬೇಕು, ಹೊರಗೆ ನ್ಯಾಯ ಆಗಬೇಕು, ಸಂವಿಧಾನ ಪೀಠಿಕೆ ಎತ್ತಿಡಿಬೇಕು. ಸೊ ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿ ನಿಂತಿರೋ ವ್ಯಕ್ತಿಗಳು, ವಿಚಾರವಂತರು, ಸಂಘಟನೆಗಳು, ನಾವೆಲ್ಲ ಸೇರಿ ಒಂದು ಗಟ್ಟಿಯಾದ ಸಿಂಗಲ್ ಧ್ವನಿಯಿಂದ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು CM ಗಮನಕ್ಕೂ ತರ್ತಾರ ಏನಾದರೂ? ಮತ್ತು ನೀವು ಧರ್ಮಸ್ಥಳಕ್ಕೆ ಮತ್ತೆ ಏನಾದರೂ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಕಡೆ ಸಭೆ ಮಾಡ್ತಾರೆ ಹೇಗೆ ಸರ್ ಅಂತ? ನಾವೆಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಹೆಂಗೆ ಮುಂದುವರಿಸ್ಬೋದು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದೆಲ್ಲ ಇವಾಗ ಸಮಾನ ಮನಸ್ಕರ ಸಭೆಯಲ್ಲಿ ಭಾಳ ಜನ ವಿಚಾರವಂತರಿದ್ದಾರೆ. ಅದಕ್ಕೆ ನಾನು ಕೂಡ ಸೇರ್ತಾ ಇದ್ದೀನಿ, ನಾನು ಕೂಡ ಗಟ್ಟಿಯಾಗಿ ನಿಂತ್ಕೊತೀನಿ. ನ್ಯಾಯದ ಸಂಘಟನೆ ಮುಖಾಂತರ, ಸಂವಿಧಾನ ಎತ್ತಿಡಿಯೋ ಮುಖಾಂತರ ನಾವೆಲ್ಲ ಜೊತೆಗೆ ಸೇರ್ ಮಾಡ್ತೇವೆ. ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು. ನಮ್ಮ ಜೊತೆ ಈಗ ನಟ ಚೇತನ್ ಇದ್ದಾರೆ, ಮಾತಾಡ್ಸ್ನವ್ರನ್ನ. ಸರ್, ಧರ್ಮಸ್ಥಳದಲ್ಲಿ ಇದೀಗ ನಿಗೂಢ ಸಾವು ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇದೀಗ ಸರ್ಕಾರ SIT ರಚನೆ ಮಾಡಿದೆ ಸರ್. ನೀವು ಸಹ ಸಾಮಾನ್ಯ ವಯಸ್ಕರ ಸಭೆ ಮಾಡ್ತಿದ್ದೀರಾ ಸರ್? ಆ ಸರ್ಕಾರಕ್ಕೆ ಏನಂತ ಈ ಒಂದು ಸಭೆ ಮುಖಾಂತರ ಒಂದು ಕಡೆ ಮನವಿ ಒತ್ತಾಯ ಮಾಡ್ತಾರೆ ಸರ್ ಅಂತ? ಏನಂತ ಮನವಿ ಮಾಡ್ತೀವಿ ಅಂದರೆ, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ದಾರೋ, ಯಾರ್ಯಾರು ಸಂವಿಧಾನದ ಎತ್ತಿಡಿಬೇಕು ಅಂತ ನಿಂತಿದ್ದೀವೋ, ಯಾರ್ಯಾರು ಈ ನಿಗೂಢವಾದ ಸಾವು, ಅಸಹಜ ಸಾವು 2013ರಲ್ಲಿ 463 ಅಂತ ಸಂಖ್ಯೆ ಬಂದಿದೆ ಅಂತ CPM ಪಕ್ಷ ಅದನ್ನು ಉಲ್ಲೇಖ ಮಾಡಿದರೋ, ಅದೆಲ್ಲದಕ್ಕೆ ನ್ಯಾಯ ನಿಂತರೂ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ಬಿಡಿಯಾಗಿಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿರೋ ವ್ಯಕ್ತಿಗಳು, ಸಂಘಟನೆಗಳು, ವಿಚಾರವಂತರೇ ಸಂವಿಧಾನ ವಿಚಾರ ಎತ್ತಿಡಿತಾ ಇರೋದು. ಸೊ ಈ ಸರ್ಕಾರ 2 ವಾರ ತಡ ಆದಮೇಲೆ SIT ರಚನೆ ಮಾಡಿದೆ. ಅದು ಭಾನುವಾರ ರಚನೆ ಮಾಡಿದೆ ಅಂದರೆ ಅದು ಸುಮ್ಮನೆ ರಚನೆ ಮಾಡಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಾತುಗಳು ಕೇಳಿದಾಗ ಬೇಗ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನಾವು ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು, ಪೊಲೀಸಿಗೆ ಬಿಟ್ಟಿದ್ದು. ಪೊಲೀಸ್ ಇಷ್ಟು ವರ್ಷಗಳನ್ನ ಏನೇನು ಕವರಪ್ಗಳು ಮಾಡಬಾರ್ದು ಮಾಡಿದರೆ ನಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರನೇ, ಅಲ್ಲಿರೋ ಜನರ ಮುಖಾಂತರನೂ ಸಹ ಗೊತ್ತಿದೆ. ಮತ್ತು ಹೋಮ್ ಮಿನಿಸ್ಟ್ರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ, ಯಾಕೆ ನೀವು ತಡ ಮಾಡ್ತಾ ಇದ್ದೀವಿ 2 ವಾರ? ಸೊ ನಮ್ಗೆ ಯಾವಾಗ ಈ SIT ಅನ್ನೋದು ಗಟ್ಟಿಯಾಗಿ ಬಂದಿದೆ ಅಂದರೆ ಅದು ಹೋರಾಟದ ಶಕ್ತಿಯಿಂದ, ಜನರ ಆಕ್ರೋಶದಿಂದ, ಎಲ್ಲ ಸಂಘಗಳ ಒಗ್ಗಟ್ಟಾಗಿ ನಾವು ಒಂದು ರೀತಿ ಇದಕ್ಕೆ ನಮಗೆ SIT ಫಾರ್ಮ್ ಆಗಬೇಕು. ಕಾನೂನು ತಜ್ಞರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ವಿಮೆನ್ ಕಮಿಷನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ. ಮತ್ತು ಕೇರಳದಿಂದ ತನಿಖೆ ಆಗಬೇಕಂತ ಕೆಲವರು ಒತ್ತಾಯ ಮಾಡ್ತಿದ್ರು, ಹಿರಿಯ ವಕೀಲರು ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಡ್ತಿದ್ರು. ಹೌದು, ಭಾಳ ವಕೀಲರ ಸಂಘಟನೆಗಳು ಭಾಳ ಗಟ್ಟಿಯಾಗಿ ಸತ್ಯ ಎತ್ತಿ ಹಿಡಿಯೋ ರೀತಿಯಲ್ಲಿ ಭಾಳ ವಿಚಾರವಂತ ವಕೀಲರೆಲ್ಲ ಎತ್ತು ಅದನ್ನು ಒಂದು ರೀತಿ ಅದನ್ನು ಮುಂದುವರಿಸಬೇಕು, ಒಂದು SIT ಫಾರ್ಮ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಸಿನಿಮಾ ನಟರು ಕೂಡ ಭಾಳ ಜನ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು ಸ್ವಲ್ಪ ಧ್ವನಿಗಳು ಕೊಡಬೇಕು, ಭಾಳ ಒಂದು ಒತ್ತಡ, ಪ್ರೆಷರ್ ಹಾಕಬೇಕು. ಯಾಕಂದರೆ ಇವತ್ತು ವಿರೋಧ ಪಕ್ಷಗಳಿಂದ ನಮಗೇನು ನ್ಯಾಯ ಇಲ್ಲ.
ಈ ವಿರೋಧ ಪಕ್ಷಗಳು ಬರೀ ಅಧಿಕಾರದ ಹಪಹಪಿ ಮಾತಾಡ್ತಾರೆ, ರಾಜಕೀಯ ಒಂದು ತಿರುಚುವಿಕೆ ಮಾಡ್ಕೊಂಡು ಅವ್ರ ಅಧಿಕಾರ ಹಿಡಿಯೋಕ್ಕೆ ನೋಡ್ತಾರೆ. ನಮಗೆ ಸತ್ಯ ಬರಬೇಕು, ಹೊರಗೆ ನ್ಯಾಯ ಆಗಬೇಕು, ಸಂವಿಧಾನ ಪೀಠಿಕೆ ಎತ್ತಿಡಿಬೇಕು. ಸೊ ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿ ನಿಂತಿರೋ ವ್ಯಕ್ತಿಗಳು, ವಿಚಾರವಂತರು, ಸಂಘಟನೆಗಳು ನಾವೆಲ್ಲ ಸೇರಿ ಒಂದು ಗಟ್ಟಿಯಾದ ಸಿಂಗಲ್ ಧ್ವನಿಯಿಂದ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ಸಿ ಎಂ ಗಮನಕ್ಕೆ ತರ್ತೀರಾ ಏನಾದರೂ, ಮತ್ತೆ ನೀವು ಧರ್ಮಸ್ಥಳಕ್ಕೆ ಮತ್ತೆ ಏನಾದರೂ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಕಡೆ ಸಭೆ ಮಾಡ್ತೀರಾ, ಹೇಗೆ ಸರ್ ಅಂತ? ನಾವೆಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಹೆಂಗೆ ಮುಂದುವರಿಸ್ಬೋದು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದೆಲ್ಲ ಇವಾಗ ಸಮಾನ ಮನಸ್ಕರ ಸಭೆಯಲ್ಲಿ ಭಾಳ ಜನ ವಿಚಾರವಂತರಿದ್ದಾರೆ. ಅದಕ್ಕೆ ನಾನು ಕೂಡ ಸೇರ್ತಾ ಇದ್ದೀನಿ, ನಾನು ಕೂಡ ಗಟ್ಟಿಯಾಗಿ ನಿಂತ್ಕೊತೀನಿ. ನ್ಯಾಯದ ಸಂಘಟನೆ ಮುಖಾಂತರ, ಸಂವಿಧಾನ ಎತ್ತಿಡಿಯೋ ಮುಖಾಂತರ ನಾವೆಲ್ಲ ಜೊತೆಗೆ ಸೇರ್ ಮಾಡ್ತೇವೆ. ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು. ನಮ್ಮ ಜೊತೆ ಈಗ ನಟ ಚೇತನ್ ಇದ್ದಾರೆ, ಮಾತಾಡ್ಸ್ನವ್ರನ್ನ. ಸರ್, ಧರ್ಮಸ್ಥಳದಲ್ಲಿ ಇದೀಗ ನಿಗೂಢ ಸಾವು ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇದೀಗ ಸರ್ಕಾರ SIT ರಚನೆ ಮಾಡಿದೆ ಸರ್. ನೀವು ಸಹ ಸಾಮಾನ್ಯ ವಯಸ್ಕರ ಸಭೆ ಮಾಡ್ತಿದ್ದೀರಾ ಸರ್? ಆ ಸರ್ಕಾರಕ್ಕೆ ಏನಂತ ಈ ಒಂದು ಸಭೆ ಮುಖಾಂತರ ಒಂದು ಕಡೆ ಮನವಿ ಒತ್ತಾಯ ಮಾಡ್ತಾರೆ ಸರ್ ಅಂತ? ಏನಂತ ಮನವಿ ಮಾಡ್ತೀವಿ ಅಂದರೆ, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ದಾರೋ, ಯಾರ್ಯಾರು ಸಂವಿಧಾನದ ಎತ್ತಿಡಿಬೇಕು ಅಂತ ನಿಂತಿದ್ದೀವೋ, ಯಾರ್ಯಾರು ಈ ನಿಗೂಢವಾದ ಸಾವು, ಅಸಹಜ ಸಾವು 2013ರಲ್ಲಿ 463 ಅಂತ ಸಂಖ್ಯೆ ಬಂದಿದೆ ಅಂತ CPM ಪಕ್ಷ ಅದನ್ನು ಉಲ್ಲೇಖ ಮಾಡಿದರೋ, ಅದೆಲ್ಲದಕ್ಕೆ ನ್ಯಾಯ ನಿಂತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ಬಿಡಿಬಿಡಿಯಾಗಿಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿರೋ ವ್ಯಕ್ತಿಗಳು, ಸಂಘಟನೆಗಳು, ವಿಚಾರವಂತರೇ ಸಂವಿಧಾನ ವಿಚಾರ ಎತ್ತಿಡಿತಾ ಇರೋದು. ಸೊ ಈ ಸರ್ಕಾರ 2 ವಾರ ತಡ ಆದಮೇಲೆ SIT ರಚನೆ ಮಾಡಿದೆ. ಅದು ಭಾನುವಾರ ರಚನೆ ಮಾಡಿದೆ ಅಂದರೆ ಅದು ಸುಮ್ಮನೆ ರಚನೆ ಮಾಡಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಾತುಗಳು ಕೇಳಿದಾಗ ಬೇಗ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನಾವು ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು. ಪೊಲೀಸಿಗೆ ಬಿಟ್ಟಿದ್ದು, ಪೊಲೀಸ್ ಇಷ್ಟು ವರ್ಷಗಳಿಂದ ಏನೇನು ಕವರ್ ಅಪ್ಗಳು ಮಾಡಬಾರದು ಮಾಡಿದರೆ ನಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರನೇ, ಅಲ್ಲಿರೋ ಜನರ ಮುಖಾಂತರನೂ ಸಹ ಗೊತ್ತಿದೆ. ಮತ್ತು ಹೋಮ್ ಮಿನಿಸ್ಟ್ರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ, ಯಾಕೆ ನೀವು ತಡ ಮಾಡ್ತಾ ಇದ್ದೀವಿ 2 ವಾರ? ಸೊ ನಮ್ಗೆ ಯಾವಾಗ ಈ SIT ಅನ್ನೋದು ಗಟ್ಟಿಯಾಗಿ ಬಂದಿದೆ ಅಂದರೆ ಅದು ಹೋರಾಟದ ಶಕ್ತಿಯಿಂದ, ಜನರ ಆಕ್ರೋಶದಿಂದ ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ನಾವು ಒಂದು ರೀತಿ ಇದಕ್ಕೆ ನಮಗೆ SIT ಫಾರ್ಮ್ ಆಗಬೇಕು. ಕಾನೂನು ತಜ್ಞರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ವಿಮೆನ್ ಕಮಿಷನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ. ಯಾಕಂದರೆ ಮತ್ತೆ ಕೇರಳದಿಂದ ತನಿಖೆ ಆಗಬೇಕಂತ ಕೆಲವೊಬ್ಬರು ಒತ್ತಾಯ ಮಾಡ್ತಾರೆ, ಹಿರಿಯ ವಕೀಲರು ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಡ್ತಿದ್ರು. ಹೌದು, ಭಾಳ ವಕೀಲರ ಸಂಘಟನೆಗಳು ಭಾಳ ಗಟ್ಟಿಯಾಗಿ ಸತ್ಯ ಎತ್ತಿಡಿಯೋ ರೀತಿಯಲ್ಲಿ ಭಾಳ ವಿಚಾರವಂತ ವಕೀಲರೆಲ್ಲ ಎತ್ತು ಅದನ್ನು ಒಂದು ರೀತಿ ಅದನ್ನು ಮುಂದುವರಿಸಬೇಕು, ಒಂದು SIT ಫಾರ್ಮ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಸಿನಿಮಾ ನಟರು ಕೂಡ ಭಾಳ ಜನ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು ಸ್ವಲ್ಪ ಧ್ವನಿಗಳು ಕೊಡಬೇಕು, ಭಾಳ ಒಂದು ಒತ್ತಡ, ಪ್ರೆಷರ್ ಹಾಕಬೇಕು. ಯಾಕಂದರೆ ಸರ್ಕಾರ ಇವತ್ತು ವಿರೋಧ ಪಕ್ಷಗಳಿಂದ ನಮಗೇನು ನ್ಯಾಯ ಇಲ್ಲ. ಈ ವಿರೋಧ ಪಕ್ಷಗಳು ಬರೀ ಅಧಿಕಾರದ ಹಪಹಪಿ ಮಾತಾಡ್ತಾರೆ, ರಾಜಕೀಯ ಒಂದು ತಿರುಚುವಿಕೆ ಮಾಡ್ಕೊಂಡು ಅವ್ರ ಅಧಿಕಾರ ಹಿಡಿಯೋಕ್ಕೆ ನೋಡ್ತಾರೆ. ನಮಗೆ ಸತ್ಯ ಬರಬೇಕು, ಹೊರಗೆ ನ್ಯಾಯ ಆಗಬೇಕು, ಸಂವಿಧಾನ ಪೀಠಿಕೆ ಎತ್ತಿಡಿಬೇಕು. ಸೊ ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿ ನಿಂತಿರೋ ವ್ಯಕ್ತಿಗಳು, ವಿಚಾರವಂತರು, ಸಂಘಟನೆಗಳು ನಾವೆಲ್ಲ ಸೇರಿ ಒಂದು ಗಟ್ಟಿಯಾದ ಸಿಂಗಲ್ ಧ್ವನಿಯಿಂದ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು CM ಗಮನಕ್ಕೆ ತರ್ತೀರಾ ಏನಾದರೂ, ಮತ್ತೆ ನೀವು ಧರ್ಮಸ್ಥಳಕ್ಕೆ ಮತ್ತೆ ಏನಾದರೂ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಕಡೆ ಸಭೆ ಮಾಡ್ತೀರಾ, ಹೇಗೆ ಸರ್ ಅಂತ? ನಾವೆಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಹೆಂಗೆ ಮುಂದುವರಿಸ್ಬೋದು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದೆಲ್ಲ ಇವಾಗ ಸಮಾನ ಮನಸ್ಕರ ಸಭೆಯಲ್ಲಿ ಭಾಳ ಜನ ವಿಚಾರವಂತರಿದ್ದಾರೆ. ಅದಕ್ಕೆ ನಾನು ಕೂಡ ಸೇರ್ತಾ ಇದ್ದೀನಿ, ನಾನು ಕೂಡ ಗಟ್ಟಿಯಾಗಿ ನಿಂತ್ಕೊತೀನಿ. ನ್ಯಾಯದ ಸಂಘಟನೆ ಮುಖಾಂತರ, ಸಂವಿಧಾನ ಎತ್ತಿಡಿಯೋ ಮುಖಾಂತರ ನಾವೆಲ್ಲ ಜೊತೆಗೆ ಸೇರ್ ಮಾಡ್ತೇವೆ. ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು.